ಯಾಕಂದರೆ ಯಾವ ಕಾಲೇಜಲ್ಲಿ ಕೂಡ ಇಂಥ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಗ್ರಂಥಾಲಯ ಓದುವಂತಕ್ಕಂಥದ್ದು ಎಲ್ಲೂ ಕೂಡ ಮಾಡ್ತಾ ಇಲ್ಲ. ಇನ್ನು ನಮ್ಮ ಕಾಲೇಜಲ್ಲಿ ಮಾಡೋದ್ರೆ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗೂ ನನ್ನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ವರ್ಷ ಮತ್ತು ಸಿಂಚನ ಏನು ಮೈಸೂರಿನ ಇತಿಹಾಸ ಮತ್ತು ಸಂಸ್ಕೃತಿ ಪರಿಚಯ ಅಂದಿತ್ತು. ಇಡೀ NEP-ನಲ್ಲೇ ತುಂಬ ಚಿಕ್ಕದಾದ ಚೊಕ್ಕದಾಗಿರ್ತಕ್ಕಂಥ ಒಂದು ಪಠ್ಯ. ಮೈಸೂರಿನ 1800ರಿಂದ 1955ರವರೆಗೆ ಏನೇನು ಬೆಳವಣಿಗೆಗಳಾಯಿತು ಅದರ ಬಗ್ಗೆ ಎಲ್ಲದನ್ನು ಕೂಡ ಓದ್ಕೊಳ್ತಾ ಹೋಗ್ತಾರೆ. ಕ್ರಿಶ್ಚಿಯನ್ ಮಿಷನರೀಸ್ ಏನು ಕೊಟ್ಟರು, ಇವತ್ತೇನು ಸುಮಾರು ಇಂಗ್ಲೀಷ್ ಶಾಲೆಗಳೇನಿದಾವಲ್ಲ, ಸ್ಕೂಲ್ಗಳು, ಅವೆಲ್ಲ ಯಾಕೆ ಯಾವ ಉದ್ದೇಶದಿಂದ ಪ್ರಾರಂಭ ಆಯಿತು, ಮೈಸೂರು ದಸರಾ ಹೇಗೆ ಆಚರಣೆ ಮಾಡ್ತವೆ, ನೃತ್ಯಗಳೇನು, ಮತ್ತು ಇಲ್ಲಿ ಪತ್ರಿಕೋದ್ಯಮ ಅಂದರೆ ಏನು, ಹೇಗೆ ಬೆಳೀತು ಪತ್ರಿಕೋದ್ಯಮ ಮೈಸೂರಿನಲ್ಲಿ, ಅದೆಲ್ಲದರ ಬಗ್ಗೆ ಕೂಡ ನಾವು ಓದ್ಕೊಳ್ತಾ ಹೋಗ್ತೇವೆ. ಸಿಂಚನ ಮತ್ತು ವರ್ಷ ಇದ್ರ ಬಗ್ಗೆ ಮಾತಾಡೋದು. ಆಮೇಲೆ ಇಲ್ಲಿ ಏನು ಮಾತಾಡ್ತಾರೆ ನಿಮಗೆ ತುಂಬ ಆ್ಯಕ್ಟಿವಿಟಿ ಮತ್ತು ಗಾಬರಿ ಇರ್ತದೆ, ಅಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ಯಾವಾಗ ನಿಧಾನ ಮಾತಾಡೋದನ್ನು ಕಲ್ತ್ಕೊಂಡ್ರೆ ನಿಮಗೆ ಕೂಡ ಸ್ವಲ್ಪ ಒಂದು ಭಯ ಅನ್ನೋದು ಹೋಗುತ್ತೆ. ಆಮೇಲೆ ಚೇತನ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಮಿಸ್ ಫ್ರಾನ್ಸಿನ ಮಹಾಕ್ರಾಂತಿ ಬಗ್ಗೆ ಏನು ಮಾತಾಡೋದು. ಇವತ್ತೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಜಗತ್ತಿನಲ್ಲಿ, ಅದರ ಮೂಲ ಯಾವುದು ಅಂದರೆ ಫ್ರಾನ್ಸಿನ ಮಹಾಕ್ರಾಂತಿ. ಅದರದೇ ಆದ ಜನತೆ ಅವದೇ ಆಳ್ವಿಕೆ ಮಾಡ್ತಕ್ಕಂಥ ರಾಜರ ವಿರುದ್ಧ ಕ್ರಾಂತಿಯನ್ನು ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ಸವಲತ್ತನ್ನು ಪಡ್ಕೊಳ್ತಾರೆ. ಈ ವಿಷಯವಾಗಿ ಚೇತನ್ ಅವರು ತುಂಬ ಚೆನ್ನಾಗಿ ಮಾತಾಡೋದು. ಹಾಗೂ ಅಂತಿಮವಾಗಿ ನಮ್ಮ ಅಕ್ಷತಾ ತುಂಬ ಪ್ರಿಪೇರ್ ಆಗಿ ಲೆಂತಿಯಾಗಿ ತುಂಬ ಚೆನ್ನಾಗಿ ಮಾತಾಡೋದು. ಅದಕ್ಕೆ ಪೂರಕವಾಗಿ ಅಮಿತ್ ಸರ್ ಕೂಡ ಇವತ್ತು ಏನಿದೆ ನಮ್ಮನ್ನು ಹುಚ್ಚರಾಗಿಸ್ತಾ ಇದೆ. ಮೊಬೈಲಿನ ಗೀಳು ನಮ್ಮನ್ನು ದಡ್ಡನ್ನಾಗಿ ಮಾಡ್ತಾ ಇದೆ. ಇವತ್ತು ನೀವೇ ಮೊಬೈಲ್ 2-3 ದಿನ ಇಲ್ಲ ಅಂದರೆ ನೀವು ಹುಚ್ಚರ ಸ್ಥಿತಿ ಬಂದ್ಬಿಟ್ಟಿದೆ, ಆ ಮಟ್ಟಕ್ಕಾಗಿದೆ. ಅದ್ರ ಬಗ್ಗೆನೂ ಕೂಡ ಅಂತಕ್ಕಂಥದ್ದು ಒಂದು ಸದ್ಬಳಕೆಯನ್ನು ಮಾಡ್ಕೊಳ್ಳೋ ಒಂದು ಉದ್ದೇಶದಿಂದ ಬಂದಿರತಕ್ಕಂಥ ಒಂದು ತಂತ್ರಜ್ಞಾನ. ಅದನ್ನು ನೀವು ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ಅಮಿತ್ ಸರ್ ಕೂಡ ಹೇಳಿದ್ದಾರೆ. ಇಷ್ಟು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರೂ ಕೂಡ ಧನ್ಯವಾದಗಳು.